ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಇದು 1 PM ನ್ಯೂಸ್ ಎಕ್ಸ್ಕ್ಲೂಸಿವ್. ಇವತ್ತಿನ 1 PM ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಅಂದ್ರೆ ನಾಗಮಂಗಲ ಗಲಭೆಯ ನಂತರ ಮಂಗಳೂರಿನ ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಇವತ್ತು ಮುಸ್ಲಿಮರ ಹಬ್ಬ ಮೆರವಣಿಗೆ, ಅದಕ್ಕಿಂತ ಮುಂಚಿತವಾಗಿ ನಿನ್ನೆ ಸಂಜೆ ಮುಸ್ಲಿಂ ಮುಖಂಡರು ಕೊಟ್ಟಂತಹ ಹೇಳಿಕೆ, ಶರಣ್ ಪಂಪೆಲ್ಗೆ ಸವಾಲ್ ಹಾಕಿ ಬಿಸಿ ರೋಡಲ್ಲಿ ನಾವು ಮೆರವಣಿಗೆ ನಡೆಸ್ತೀವಿ, ತಾಕತ್ತಿದ್ರೆ ಬಂದು ತಡೀರಿ ಅಂತ ಬಹಳ ದೊಡ್ಡ ಕನ್ಫ್ಯೂಷನ್ ಆಗಿತ್ತು, ಬಹಳ ದೊಡ್ಡ ಗೊಂದಲಕ್ಕೆ ಕಾರಣ ಆಗಿತ್ತು ಈ ಹೇಳಿಕೆ. ಇವತ್ತು ಬೆಳಗಾದ್ರೆ ಹಿಂದೂ ಮುಖಂಡರು ಹೋಗಿ ಬಿಸಿ ರೋಡಲ್ಲಿ ನಿಂತಿದ್ರು. ಪರಿಸ್ಥಿತಿ ತಿಳಿಯಾಯ್ತು ಅನ್ನುವಷ್ಟರಲ್ಲೇ ಮತ್ತೊಂದಷ್ಟು ಗೊಂದಲ ಆಗಿತ್ತು. ಈಗ ಹೇಗಿದೆ ಅದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಅದರ ಜೊತೆಗೆ ಸ್ಯಾಂಡಲ್ವುಡ್ ನಲ್ಲಿ ಕಾಸ್ಟಿಂಗ್ ಕೌಚ್ ಕಿಚ್ಚು ಬಹಳ ಜೋರಾಗಿದೆ. ಇವತ್ತೊಂದು ಮಹತ್ವದ ಸಭೆ ನಡೀತು. ಆ ಸಭೆಯಲ್ಲಿ ಮಲಯಾಳಂ ಚಿತ್ರರಂಗದ ಹೇಮಾ ವರದಿಯ ಬಗ್ಗೆ, ಹೇಮಾ ಸಮಿತಿಯ ಬಗ್ಗೆ ಬಹಳ ಜೋರಾದಂತಹ ಚರ್ಚೆ ಆಗಿದೆ. ಬಿಸಿ ಬಿಸಿ ಚರ್ಚೆ ಏನಾಯ್ತು ಈ ಸಭೆಯಲ್ಲಿ ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಮಂಗಳೂರಿನ ಬಿಸಿ ರೋಡ್ನ ಕಥೆ ಏನಾಗಿದೆ? ಸಹಜ ಸ್ಥಿತಿಗೆ ಬಂದಿದ್ದಂತಹ ಬಿಸಿ ರೋಡ್ ಈಗ ಮತ್ತೆ ಉದ್ವಿಗ್ನಗೊಂಡಿದೆ. ಏಕಾಏಕಿ ಮುಸ್ಲಿಂ ಯುವಕರು ಬೈಕ್ ರ್ಯಾಲಿ ನಡೆಸಿದ್ರು. ಎಲ್ಲ ತಿಳಿಯಾಯ್ತು ಅಂತ ಅಂದ್ಕೋತಾ ಇರೋವಾಗ್ಲೇ ಮುಸ್ಲಿಂ ಯುವಕರು ನಡೆಸಿದಂತ ಬೈಕ್ ರ್ಯಾಲಿ ಮತ್ತೊಂದಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ಸಹಜ ಸ್ಥಿತಿಗೆ ಬಂದಿತ್ತು. ಇವತ್ತು ಬೆಳಗಾದ್ರೆ ಮುಸ್ಲಿಂ ಹಬ್ಬ ಇದ್ದಿದ್ರಿಂದ ಮೆರವಣಿಗೆ ನಡೆಸೋದಕ್ಕೆ ತಯಾರಿ ನಡೀತಾ ಇತ್ತು. ಹಬ್ಬದ ತಯಾರಿ ಒಂದ್ ಕಡೆ ನಡೀತಾ ಇದ್ರೆ, ನಿನ್ನೆ ಮುಸ್ಲಿಂ ಮುಖಂಡರು ಕೊಟ್ಟಂತಹ ಹೇಳಿಕೆ ಏನಿದೆ, ಆ ಒಂದು ಆಡಿಯೋ ಬಹಳ ದೊಡ್ಡ ಕಿಚ್ಚಿಗೆ ಅದು ಕಾರಣ ಆಗುತ್ತೆ. ಮುಸ್ಲಿಂ ಮುಖಂಡರ ಆ ಹೇಳಿಕೆಗೆ ಪ್ರತಿ ಹೇಳಿಕೆ ಹಿಂದೂ ಮುಖಂಡರಿಂದಲೂ ಕೂಡ ಬರುತ್ತೆ. ಇವತ್ತು ಬೆಳಗಾದ್ರೆ ಬಿಸಿ ರೋಡಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಬಂದು ಸೇರಿದ್ರು. ನೀವು ಹಾಕದಂತ ಸವಾಲು ನಾವು ಸ್ವೀಕರಿಸಿದೀವಿ, ಬಂದಿದ್ದೀವಿ ಬಿಸಿ ರೋಡಲ್ಲಿ ಅಂತ. ಅಲ್ಲೊಂದಷ್ಟು ಪ್ರತಿಭಟನೆ ನಡೀತು. ಪೊಲೀಸರು ಸಹ ಸುಮ್ಮನಾದ್ರು. ಪರಿಸ್ಥಿತಿ ಕೈ ಮೀರಿದ್ರೆ ಕ್ರಮ ತಗೋತೀವಿ ಅಂತ ಹೇಳಿ ಎಲ್ಲವೂ ತಿಳಿ ಆಯ್ತು ಅಂತ ಅಂದ್ಕೋತಾ ಇರೋವಾಗ್ಲೇ ಪರ್ಮಿಷನ್ ಇರ್ಲಿಲ್ಲ. ಮುಸ್ಲಿಂ ಯುವಕರು ಹಸಿರು ಬಾವುಟವನ್ನ ಕೈಯಲ್ಲಿ ಹಿಡ್ಕೊಂಡು ಬೈಕ್ ರ್ಯಾಲಿ ನಡೆಸಿದ್ರು. ಆಗ ಅಲ್ಲಿದ್ದಂತ ಹಿಂದೂ ಕಾರ್ಯಕರ್ತರು ಸಿಡಿದೇಳ್ತಾರೆ. ಪರ್ಮಿಷನ್ ಇಲ್ಲ ಅಂದ್ರು ಅವರು ಬೈಕ್ ರ್ಯಾಲಿ ಹೇಗೆ ನಡೆಸಿದ್ರು? ನಮಗ್ ಮಾತ್ರ ಒಂದಷ್ಟು ರಿಸ್ಟ್ರಿಕ್ಷನ್ ಹಾಕ್ತಿದ್ರು. ನಾವಿಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದೀವಿ, ಅವ್ರು ಯಾಕೆ ರ್ಯಾಲಿ ನಡೆಸಿದ್ರು? ಪರ್ಮಿಷನ್ ಇಲ್ಲ ಅಂದ್ರು ನಾವು ಈ ಜಾಗ ಬಿಟ್ಟು ಕದ್ಲಲ್ಲ, ಸಂಜೆವರೆಗೂ ಎಲ್ಗೂ ಹೋಗಲ್ಲ, ಇಲ್ಲೇ ಇರ್ತೀವಿ. ಪೊಲೀಸರ ಜೊತೆ ಹಿಂದೂ ಕಾರ್ಯಕರ್ತರು ವಾಗ್ವಾದ ನಡೆಸ್ತಾರೆ. ಮುಸ್ಲಿಂ ಯುವಕರ ಬೈಕ್ ರ್ಯಾಲಿಯ ದೃಶ್ಯ ನೋಡ್ತಾರೆ. ಕೈಯಲ್ಲಿ ಹಸಿರು ಬಾವುಟವನ್ನ ಹಿಡ್ಕೊಂಡು ಮುಸ್ಲಿಮರು ರ್ಯಾಲಿ ನಡೆಸಿದ್ರು. ಇದಕ್ಕೆ ಅನುಮತಿ ಇತ್ತ? ಇಲ್ಲ. ಪರಿಸ್ಥಿತಿ ಕೈ ಮೀರಬಾರದು, ಯಾವುದೇ ಗೊಂದಲ ಆಗಬಾರದು, ಆ ಕಾರಣಕ್ಕಾಗಿ ಹೆಚ್ಚುವರಿ ಪೊಲೀಸರನ್ನ ಹಾಕಲಾಗಿತ್ತು, ಮುಂಜಾಗ್ರತೆ ವಹಿಸಲಾಗಿತ್ತು. ಕೊನೆ ಕ್ಷಣದಲ್ಲಾದಂತ ಎಡವಟ್ಟು. ಮುಸ್ಲಿಂ ಯುವಕರ ರ್ಯಾಲಿ ಬೆನ್ನಲ್ಲೇ ಹಿಂದೂ ಕಾರ್ಯಕರ್ತರು ಬಿಡ್ತಾರ, ರೊಚ್ಚಿಗೆದ್ದಿದ್ದಾರೆ. ಸಂಜೆ ತನಕ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ನಮಗೂ ಮೆರವಣಿಗೆ ಮಾಡೋದಕ್ಕೆ ಅವಕಾಶ, ನಮಗೆ ಯಾಕೆ ಕಂಡೀಷನ್ಸ್ ಹಾಕ್ತಾ ಇದ್ದೀರಿ? ನಾವ್ ಯಾಕೆ ನಿಮ್ ಕಂಡೀಷನ್ಗಳನ್ನ ಕೇಳಬೇಕು? ಯಾಕಂದ್ರೆ ಅವ್ರಿಗೆ ಪರ್ಮಿಷನ್ ಇರಲಿಲ್ಲ. ಆದ್ರೂ ಏಕಾಏಕಿ ಹಸಿರು ಬಾವುಟ ಹಿಡಿದು ಮೆರವಣಿಗೆ ನಡೆಸ್ತಾರೆ, ಬೈಕ್ ರ್ಯಾಲಿ ನಡೆಸ್ತಾರೆ ಅಂದ್ರೆ ನಮಗೂ ಪರ್ಮಿಷನ್. ಪೊಲೀಸರ ಜೊತೆ ಹಿಂದೂ ಕಾರ್ಯಕರ್ತರು ಮಾತಿಗೆ ಮಾತಾಡ್ತಾರೆ. ನಿಮ್ಮ ಮಾತು ಕೇಳಿ ಸುಮ್ಮನೆ ಈಗ ಏಕಾಏಕಿ ರ್ಯಾಲಿ ಮಾಡಿದ್ದಾರೆ. ಈ ಜಾಗ ಬಿಟ್ಟು ನಾವು ಕೂಡ ಕದ್ಲಲ್ಲ ಅಂತ ಹಿಂದೂ ಯುವಕರು ಪಟ್ಟು ಹಿಡಿತಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಪೊಲೀಸರು ಒಂದಷ್ಟು ತಿಳಿ ಹೇಳ್ತಾರೆ, ಪ್ರತಿಭಟನೆ ಮಾಡೋದಿದ್ರೆ ಮಾಡಿ, ಆದ್ರೆ ಪರಿಸ್ಥಿತಿ ಕೈ ಮೀರಿದ್ರೆ ಕಾನೂನು ಕ್ರಮ ತಗೋಬೇಕಾಗತ್ತೆ ಅಂತ. ಹಿಂದೂ ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರು. ನಿಮ್ಮ ಮಾತನ್ನ ಕೇಳಿ ಸುಮ್ಮನೆ ಇದ್ವಿ ನಾವು, ಹಿಂದೂ ಕಾರ್ಯಕರ್ತರು ಹೇಳೋದು. ಆದ್ರೆ ಇವ್ರು ನೋಡಿದ್ರೆ ಇಲ್ಲಿ ಹಸಿರು ಬಾವುಟ ಹಿಡ್ಕೊಂಡು ಏಕಾಏಕಿ ಬೈಕ್ ರ್ಯಾಲಿ ನಡೆಸಿದ್ರಲ್ಲ, ಯಾರ ಪರ್ಮಿಷನ್ ಇತ್ತು? ಯಾರ ಅವಕಾಶ ಕೊಟ್ಟಿದ್ದು? ಹಾಗಾದ್ರೆ ನಾವು ಸಹ ಮೆರವಣಿಗೆ ನಡೆಸ್ತೀವಿ, ನಾವು ಮೆರವಣಿಗೆ ನಡೆಸ್ತೀವಿ, ಜಾಗ ಬಿಟ್ಟು ಕದ್ಲೋದಿಲ್ಲ, ಸಂಜೆ ತನಕ ಇಲ್ಲೇ ಇರ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, ಎಲ್ಲ ಸರಿಯಾಗಿದ್ದಿದ್ರೆ ಇವತ್ತು ಶಾಂತಿಯುತವಾಗಿ ಮೆರವಣಿಗೆ ನಡೀತಾ ಇತ್ತು. ಆದ್ರೆ ನಿನ್ನೆ ಸಂಜೆ ಮುಸ್ಲಿಂ ಮುಖಂಡರು ಕೊಟ್ಟಂತಹ ಹೇಳಿಕೆ, ಅದಾದ್ಮೇಲೆ ಒಂದಷ್ಟು ಕಿಚ್ಚು ಪ್ರತಿ ಹೇಳಿಕೆ, ಈಗ ಬೆಳಿಗ್ಗೆ ನೋಡಿದ್ರೆ ಪ್ರತಿಭಟನೆ ತನಕ ಮಾತ್ರ ಸೀಮಿತ ಆಯ್ತು. ಸಡನ್ ಆಗಿ ಬೈಕ್ ರ್ಯಾಲಿ ಕೂಡ ಶುರುವಾಯ್ತು. ಈಗ ಎಕ್ಸಾಕ್ಟ್ಲಿ ಈ ಸಿಚುವೇಶನ್ ಹೇಗಿದೆ?
ಶ್ವೇತಾ, ಸದ್ಯದ ಮಟ್ಟಿಗೆ ಪ್ರೆಸೆಂಟ್ ಸಿಚುವೇಶನ್ ಒಂದು ಮಧ್ಯಾಹ್ನ 12 ಗಂಟೆಯ ನಂತರ ಒಂದಷ್ಟು ಹತೋಟಿಗೆ ಬಂದಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಿಲ್ಲ. ಆದರೆ ಇಲ್ಲಿ ಶಾಂತಿಯನ್ನು ಕದಡುವಂತಹ ಪ್ರಯತ್ನಕ್ಕೆ ಒಂದಷ್ಟು ಜನ ಕೈ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಯಾಕಂದ್ರೆ ಬೆಳಿಗ್ಗಿನಿಂದ ನಡೆದಂತಹ ಘಟನೆ ಅಂದ್ರೆ ಯಾವ ಪ್ರತಿ ಸವಾಲನ್ನು ಒಡ್ಡಿದ್ರು ಅದಕ್ಕೆ ಪ್ರತಿಕ್ರಿಯೆಯಾಗಿ ಹಿಂದೂ ಮುಖಂಡರು ಇಲ್ಲಿ ಬಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅವರಿಗೆ ಒಂದು ಟಕ್ಕರ್ ಕೊಡುವ ಕೆಲಸವನ್ನ ಮಾಡಿದ್ರು. ಅದನ್ನು ಕೂಡ ಪೊಲೀಸರು ಬಹಳ ಚಾಕಚಕ್ಯತೆಯಿಂದ ನಿಭಾಯಿಸಿದ್ರು. ಅಂದ್ರೆ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹೊಡೆದು ಅವರು ನೂಕಾಟ ತಲ್ಲಾಟ ಆಯಿತು, ಅವರು ಹೈವೇಗೆ ನುಗ್ಗಿದ್ರು, ಅಲ್ಲೂ ಕೂಡ ಒಂದಷ್ಟು ಗಲಾಟೆಗಳಾಯಿತು, ಸಂಘರ್ಷಗಳಾಯಿತು. ಆದರೆ ಯಾವುದನ್ನು ಕೂಡ ಲಾಠಿಯನ್ನ ಕೈಗೆತ್ತದೆ ಪೊಲೀಸರು ಕಾರ್ಯಕರ್ತರನ್ನ ಚದುರಿಸುವಂತ ಕೆಲಸವನ್ನ ಮಾಡಿದ್ರು. ಬಹಳ ನಾಜೂಕಾಗಿಯೇ ಇಲ್ಲಿನ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡಿದ್ರು. ಅದರ ಜೊತೆಗೆ ಆ ಭಾಗದಲ್ಲಿ ಸುಮಾರು ಈ ಘಟನೆ ನಡೆದ ಜಾಗದಿಂದ ಸುಮಾರು ಒಂದೆರಡು ಕಿಲೋಮೀಟರ್ ದೂರದಲ್ಲಿ ಕೈಕಂಬ ಮಸೀದಿ ಬಳಿ ಕೂಡ ಅಷ್ಟೇ ಅವರ ಈದ್ ಮಿಲಾದ್ ರ್ಯಾಲಿ ಕೂಡ ಬಹಳ ಚಂದದಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆಗಳಿಲ್ಲದೆ ಯಾವುದೇ ಸಂಘರ್ಷಗಳಿಲ್ಲದೆ ಅದು ಕೂಡ ಮುಕ್ತಾಯ ಆಗಿತ್ತು. ಇನ್ನೇನು ಇದೆಲ್ಲವೂ ಕೂಡ ಮುಕ್ತಾಯ ಆಗುತ್ತೆ. ಇಲ್ಲಿನ ಲೀಡರ್ಸ್ಗಳು ಕೂಡ ಹೊರಗಡೆ ಹೋದ್ರು. ಒಂದು ಬೆರಳೆಣಿಕೆ ಒಂದಷ್ಟು ಕಾರ್ಯಕರ್ತರಷ್ಟೇ ಇಲ್ಲಿದ್ರು. ಇಷ್ಟೊತ್ತಿಗಾಗಲೇ ಒಂದು ಬಣ ಸುಮಾರು 7-8 ಬೈಕ್ಗಳಲ್ಲಿ, ಕಾರುಗಳಲ್ಲಿ ಹಸಿರು ಬಾವುಟಗಳನ್ನು ತಂದು ಆ ರಸ್ತೆಯ ಮಧ್ಯೆ ಘೋಷಣೆಗಳನ್ನು ಕೂಗುತ್ತಾ ಪ್ರಚೋದಿಸುವ ರೀತಿಯಲ್ಲಿ ಹೋಗ್ತಾರೆ. ಇದು ಮತ್ತೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರನ್ನ ಕೆರಳಿಸುತ್ತೆ. ಅವರು ರಸ್ತೆಗೆ ಬರ್ತಾರೆ, ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾರೆ. ಯಾಕಂದ್ರೆ ಈ ಪ್ರತಿಭಟನೆ ಹಿಂದೆ ಅವರು ಕೊಟ್ಟಂತ ಕಾರಣ ಏನಿದೆ ಅಂದ್ರೆ ಅವರು ಕೈಕಂಬಕ್ಕೆ ಅಂದ್ರೆ ಅದಕ್ಕೆ ಮೊದಲು 10 ಗಂಟೆಗೆ 8-9 ಗಂಟೆಗೆ ಒಂದು ಪ್ರತಿಭಟನೆ ಏನಾಗಿತ್ತು, ಅದು ಕೈಕಂಬದವರೆಗೆ ಹೋಗಬೇಕಾಗಿತ್ತು. ಆದರೆ ಪೊಲೀಸರು ತಡೆದು ಅವರ ಮನವೊಲಿಸುವಂತ ಕೆಲಸವನ್ನು ಮಾಡಿ ಕೊನೆಗೆ ಅವರು ವಾಪಸ್ ಬಂದಿದ್ರು. ಆದರೆ ಅವರಿಗೆ ಕೈಕಂಬದವರೆಗೆ ಹೋಗ್ಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟಲಿಲ್ಲ, ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಕೊಟ್ಟಿಲ್ಲ. ಆದರೆ ಮುಸ್ಲಿಮರು ಯುವಕರೇನಿದ್ದಾರೆ ಅವರು ನಾವಿದ್ದಂತಹ ಜಾಗದಲ್ಲಿ ನಡು ರಸ್ತೆಯಲ್ಲೇ ಮೆರವಣಿಗೆಯನ್ನು ಹೋಗ್ತಾರೆ. ಅದು ಕೂಡ ಯಾವುದೇ ಅನುಮತಿ ಇಲ್ಲದೆ ಅದು ಹೇಗೆ ಹೋಗ್ತಾರೆ ಅನ್ನುವಂಥ ಒಂದು ಆಕ್ರೋಶ, ಅಸಮಾಧಾನ ಬಹಳ ದೊಡ್ಡ ಮಟ್ಟದಲ್ಲಿ ಅವರಲ್ಲಿ ಇತ್ತು. ಕೊನೆಗೂ ಕೂಡ ಈಗ ಎಲ್ಲ ಪರಿಸ್ಥಿತಿ ಶಾಂತವಾಗಿದೆ. ನಿಷೇಧಾಜ್ಞೆಯನ್ನು ಜಾರಿಗೊಳಿಸುವಂತ ನಿಟ್ಟಿನಲ್ಲೂ ಕೂಡ ಜಿಲ್ಲಾಡಳಿತ ಚಿಂತನೆಯನ್ನು ಮಾಡ್ತಾ ಇದೆ. ಈ ಮೂಲಕ ಕಾನೂನಿನ ಅಸ್ತ್ರ ಪ್ರಯೋಗಿಸಿ ಇಲ್ಲಿ ಒಂದಷ್ಟು ತಹಬದಿಗೆ ತರುವಂತ ಕೆಲಸಗಳು ಕೂಡ ನಡೀತಾ ಇರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಭರತ್ರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.